ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಚಿರು ಅಂತೂ ತುಂಬ ಖುಷಿಯಾಗಿ ಇಲ್ಲಿ ದೀಪ ಅಂದರೆ ದಿಶಾಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಸರ್ಪ್ರೈಸ್ ಕೊಡ್ತಾರೆ. ದಿಶಾ ಅವರೇ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ ಬನ್ನಿ ಅಂತ ಹೇಳಿ ದಿಶಾನ ರೂಮ್ಗೆ ಎಳ್ಕೊಂಡು ಹೋಗ್ತಾರೆ. ಅಯ್ಯೋ ಚಿರು ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ದೀಪ ಕೇಳ್ತಾ ಇದ್ದಾರೆ. ಮೊದಲು ಬನ್ನಿ ಅಂತ ಹೇಳಿ ರೂಮಲ್ಲಿ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನಿಮಗೋಸ್ಕರನೇ ತಂದಿರೋದು, ಇದನ್ನೆಲ್ಲ ಹಾಕ್ಕೊಂಡು ನೀವು ತುಂಬ ಮುದ್ದಾಗಿ ಕಾಣಿಸ್ಬೇಕು, ಹಾಕ್ಕೊತೀರಲ್ವಾ ಅಂತ ಇಲ್ಲಿ ಚಿರು ಹೇಳ್ತಾರೆ. ಆಗ ದಿಶಾಗೆ ತುಂಬ ಖುಷಿ ಆಗುತ್ತೆ. ಚಿರು ಅವರೇ ಇದೆಲ್ಲ ನನಗೋಸ್ಕರ ತಂದ್ರ ಅಂತ ಕೇಳ್ತಾರೆ. ಹೌದು ದಿಶಾ ಅವರೇ ಇದೆಲ್ಲ ನಿಮಗೋಸ್ಕರನೇ, ನಾನು ಪ್ರೀತಿಯಿಂದ ತಂದಿದ್ದೀನಿ, ಬೇಡ ಅಂತ ಹೇಳಬಾರ್ದು ಅಂತ ಚಿರು ಹೇಳ್ತಾ ಇರ್ತಾರೆ. ಆಗ ದೀಪಗೆ ತುಂಬ ಖುಷಿ ಆಗುತ್ತೆ. ಹಸ್ಬೆಂಡು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಆದರೆ ನಾನೇ ದೀಪ ಅನ್ನೋ ಸತ್ಯವನ್ನು ಬಿಟ್ಟು ಮತ್ತೆಲ್ಲ ಹೇಳಬೇಕು ಅನ್ನಿಸ್ತಾ ಇದೆ, ಹೇಗೆ ಹೇಳಲಿ ನಾನು ಅಂತ ದೀಪ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇಲ್ಲಿ ಚಿಕ್ಕ ಮಾವ ಅಂತೂ ನೋಡು ನೋಡು ಸೌಂದರ್ಯ, ನೋಡು ಒಳಗಡೆ ಏನು ಆಗ್ತಾಯಿದೆ ಗೊತ್ತಾ ನಿನಗೆ, ನಮ್ಮ ಚಿರು ದಿಶಾಗೋಸ್ಕರ ಏನೆಲ್ಲ ತಂದಿದ್ದಾನೆ ಅಂತ ನಿನ್ಗೆ ಗೊತ್ತಾ, ನೀನು ಬಾ ಮೊದಲು ಅಂತ ಹೇಳಿ ಸೌಂದರ್ಯನ ಎಳ್ಕೊಂಡು ಹೋಗ್ತಾರೆ. ಅಯ್ಯೋ ಚಿಕ್ಕ ಮಾವ ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ಸೌಂದರ್ಯ ಕೇಳ್ತಾ ಇರ್ತಾರೆ. ಮೊದಲು ಬಾ ಸೌಂದರ್ಯ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ನೋಡು ಕೇಳಿಸ್ಕೊ ಅಂತ ಹೇಳ್ತಾರೆ. ದಿಶಾ ಅವರೇ ನೋಡಿ ನೀವು ಇದನ್ನೆಲ್ಲ ಹಾಕ್ಕೊಂಡು ಮುದ್ದ ಕಾಣಿಸ್ಬೇಕು, ಆಗ ಪ್ರತಿದಿನ ನಿಮ್ಮನ್ನೇ ನೋಡ್ತಾ ನಾನು ಕಳೆದು ಹೋಗಬೇಕು ಅಂತ ಚಿರು ಹೇಳ್ತಾ ಇರ್ತಾರೆ. ಆಗ ದಿಶಾ ಏನು ಚಿರು ಅವರೇ ಈಗೆಲ್ಲ ಮಾತಾಡ್ತೀರಾ, ನನಗೊಂಥರ ಅನಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸೌಂದರ್ಯಗೆ ತುಂಬ ಕೋಪ ಬರ್ತಾ ಇರುತ್ತೆ. ಕೇಳಿಸ್ಕೊಂಡ್ಯಾ ಸೌಂದರ್ಯ, ಕೇಳಿಸ್ಕೊಂಡ್ಯಾ ಹೇಗೆ ಒಳಗಡೆ ಆಗ್ತಾ ಇದೆ, ಇದೇ ರೀತಿ ಆಗ್ತಾ ಇದ್ರೆ ಆದಷ್ಟು ಬೇಗ ಈ ಮನೆಯಲ್ಲಿ ತೊಟ್ಲು ತೂಗೋದಂತೂ ಗ್ಯಾರಂಟಿನೇ ಅಂತ ಇಲ್ಲಿ ಸೌಂದರ್ಯ ಮಾವ ಹೇಳ್ತಾ ಇರ್ತಾರೆ. ಆಗ ಸೌಂದರ್ಯ ಅಂತೂ ಚಿಕ್ಕ ಮಾವ ಏನು ಮಾತಾಡ್ತಾ ಇದ್ದೀರಾ, ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಬಾಯಿಗೆ ಬಂದಾಗ ಮಾತಾಡಬೇಡಿ ಅಂತ ಇಲ್ಲಿ ಸೌಂದರ್ಯ ಕೋಪ ಮಾಡ್ಕೊತಾರೆ. ಇದೊಳ್ಳೆ ಕಥೆ ಐತಲ್ಲ ಸೌಂದರ್ಯ, ಇರೋದನ್ನೇ ಹೇಳ್ತಾ ಇರೋದು ಅಂತ ಹೇಳಿದಾಗ ಇದನ್ನು ಕೇಳಿಸ್ಕೊಂಡು ದಿಶಾ ಮತ್ತು ಚಿರು ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಏನು ಮಾತಾಡ್ತಾ ಇದ್ದೀರಾ ಚಿಕ್ಕ ಮಾವ, ನೀವು ಹೇಳೋದು ಕರೆಕ್ಟೇ, ಈ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಲು ತಗೋದು ಗ್ಯಾರಂಟಿನೇ, ಅದು ಯಾರಿಂದನೂ ಕೂಡ ತಡೆಯೋಕ್ಕಾಗಲ್ಲ ಅಂತ ದೀಪ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸೌಂದರ್ಯ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ದಿಶಾ ಅವರೇ ನೀವು ಹ್ಞೂ ಅಂದರೆ ನಾಳೆನೇ ತೊಟ್ಲು ತಗೋಬಿಡೋಣ ಅಂತ ಚಿರು ಹೇಳ್ತಾರೆ. ಆಗ ಸೌಂದರ್ಯ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ದೀಪಗೆ ನಗು ಬರ್ತಾ ಇರುತ್ತೆ. ಈ ಕಡೆ ಚಿಕ್ಕಮ್ಮನಿಗೂ ಕೂಡ ನಗು ಬರ್ತಾ ಇರುತ್ತೆ. ನನಗೆ ಗೊತ್ತು ಸೌಂದರ್ಯ ಅವರೇ ನಿಮ್ಮನ್ನು ಮಟ್ಟ ಹಾಕಬೇಕು ಅಂದರೆ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇರಬೇಕು, ಆಮೇಲೆ ನೀವು ಖಂಡಿತವಾಗ್ಲೂ ನೀವು ಬದಲಾಗಿ ಆಗ್ತೀರಾ. ಆದಷ್ಟು ಬೇಗ ಈ ಮನೇಲಿ ಒಂದು ತೊಟ್ಲು ಹೋಗಿದ್ರೆ ನಿಮ್ಮ ಹಠ ನಿಮ್ದೆಲ್ಲ ಕೂಡ ಇಳಿಯುತ್ತೆ ಅಂತ ದೀಪ ಖುಷಿಯಿಂದ ನಗ್ತಾ ಇರ್ತಾರೆ. ಈ ಕಡೆ ಸೌಂದರ್ಯ ರೂಮ್ಗೆ ಹೋಗ್ಬಿಟ್ಟು ಎಷ್ಟು ಕೊಬ್ಬಿನ ಮಾತಾಡ್ತಾಳೆ ಇವಳು, ಅಲ್ಲ ಈ ಮನೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನು ಅವಮಾನ ಮಾಡ್ತಾ ಇದ್ದಾಳಲ್ಲ, ಇದನ್ನೆಲ್ಲ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ದಿಶಾ ಬರ್ತಾ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಳು ಸೊಕ್ಕು ಮುರಿಲೇಬೇಕು. ಹೀಗೆ ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನನ್ನು ನಂಬಲ್ಲ, ಇನ್ಮೇಲೆ ನನ್ನಿಂದ ಎಲ್ಲ ಮುಚ್ಚಿಡ್ತಾರೆ ಅಂತ ಇಲ್ಲಿ ಕೋಪ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಸೌಂದರ್ಯ ಅವರು ಈ ದಿಶಾ ಬಂದಮೇಲೆ ಈ ಮನೆಯಲ್ಲಿ ನನಗೆ ಮರ್ಯಾದೆನೇ ಕಡಿಮೆ ಆಗೋಯ್ತು, ಎಲ್ಲರೂ ಕೂಡ ನನ್ನನ್ನು ಹಂಗಿಸಿ ಮಾತಾಡೋರೇ ಜಾಸ್ತಿ ಆಯಿತು, ಹೀಗೆ ಆಗ್ತಾ ಇದ್ರೆ ನಾನೊಬ್ಳು ಮೂಲೆ ಕಸ ಗುಂಪಾಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಹಾಗಾಗಕ್ಕೆ ನಾನು ಬಿಡಲ್ಲ, ದಿಶಾ ನಿನ್ನ ಕೊಬ್ಬನ್ನು ಇರಿಸ್ತೀನಿ ಕಣೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ಚಿರು ಅವರು ಅಲ್ಲ ಮನೇಲಿ ತೊಟ್ಲ ಹೋಗ್ತೆ ಅಂದ್ರೂ ಕೂಡ ಅತ್ತಿಗೆ ಯಾಕೆ ಈ ರೀತಿ ಕೋಪ ಮಾಡ್ಕೊತಾರೆ, ಅರ್ಥನೇ ಆಗ್ತಾ ಇಲ್ವಲ್ಲ, ನನ್ನ ಮತ್ತು ದಿಶಾ ನಾವಿಬ್ಬರು ಜೊತೆಯಾಗಿದ್ದರೆ ಅತ್ತಿಗೆಗೆ ಏನು ನೋವಾಗುತ್ತೆ, ಏನಂತ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಚಿರು ಯೋಚನೆ ಮಾಡ್ತಾರೆ. ಆದರೆ ದೀಪ ಮಾತ್ರ ಸೌಂದರ್ಯ ನಿನ್ನ ಕೊಬ್ಬನ್ನು ಆದಷ್ಟು ಬೇಗ ಇಳಿಸ್ತೀನಿ, ನಿನ್ನ ಮುಖವಾಡನ ಚಿರು ಅವ್ರ ಮುಂದೆ ಹಸ್ಬೆಂಡ್ ಮುಂದೆ ಬಯಲು ಮಾಡೋ ತನಕ ನನಗೆ ನೆಮ್ಮದಿ ಇಲ್ಲ, ನಿನ್ನ ಹೇಗೆ ನಾನು ಬಯಲು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಇಲ್ಲಿ ದೀಪ ಅಂದರೆ ದಿಶಾ ನಗ್ತಾ ಇರ್ತಾರೆ. ಮತ್ತು ಈ ಕಡೆಯಲ್ಲಿ ಸಂಜನಾ ಅಂತೂ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ಆಗ ಕನ್ನಿಕಾ ಬಂದುಬಿಟ್ಟು ಸಂಜನಾ ನೋಡು ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ನನ್ನನ್ನು ಮನೆಯಿಂದ ಹೊರಗಡೆ ಹೋಗೋ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟಕ್ಕೂ ನಿನ್ಗೊಂದು ಗೊತ್ತಾ ನನ್ನ ನರಸಿಂಹನ ಮಧ್ಯೆ ಏನಿದೆ ಅಂತ ನೋಡು ಈ ಲೆಟ್ರಲ್ಲಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸಂಜನಾ ಶಾಕ್ ಆಗ್ತಾರೆ. ಏನು ಮಾತಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಹೌದು ಸಂಜನಾ
ಇದರಲ್ಲಿ ಏನಿದೆ ಅಂದರೆ ನೀನು ಶಾಕ್ ಆಗ್ತೀಯಾ. ಇದನ್ನು ತಗೊಂಡೋಗಿ ಅಪ್ಪನ ಕೈ ಕೊಟ್ಟರೆ ಹೇಗಿರುತ್ತೆ, ಎಲ್ಲ ಓದ್ತಾರೆ. ಆಮೇಲೆ ಸತ್ಯ ಅವರಿಗೆ ಗೊತ್ತಾಗುತ್ತೆ ಅಂತ ಕನ್ನಿಕಾ ನಗ್ತಾ ಇರ್ತಾರೆ. ಕನ್ನಿಕಾ, ಏನು ನಿನ್ನ ಉದ್ದೇಶ, ಏನು ಮಾಡೋಕ್ಕೊಟ್ಟಿದ್ಯಾ ನೋಡು, ಆ ಲೆಟ್ರಲ್ಲಿ ಏನಿದೆ ನಿಜ ಹೇಳು ಅಂತ ಹೇಳ್ತಾರೆ. ಅಯ್ಯೋ ಸಂಜನಾ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮತ್ತೆ ನರಸಿಂಹ ದೂರ ಆಗೋ ಟೈಮು ಹತ್ತಿರ ಬಂದಿದೆ ಅಂತ ನಗ್ತಾ. ಸಂಜನಾ, ಈ ಲೆಟರಲ್ಲಿ ನರಸಿಂಹ ನನಗೆ ಮೋಸ ಮಾಡಿದ್ದಾನೆ, ಹಾಗೆ ನನಗೇನೇನು ಮಾಡಿದ್ದಾನೆ ಎಲ್ಲ ಈ ಲೆಟರಲ್ಲಿದೆ. ಈ ಪಿಂಟು ಈ ಲೆಟರಲ್ಲಿದೆ, ಅರ್ಥ ಆಯ್ತಾ ಇವಾಗಾದರೂ ಅಂತ ಇಲ್ಲಿ ಕನ್ನಿಕಾ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ, ನರಸಿಂಹ ನಿನಗೇನು ಮೋಸ ಮಾಡಿದ್ದಾನೆ ಅಂತ ಕೇಳ್ತಾರೆ. ಅಯ್ಯೋ, ನೀನು ಗೊತ್ತಿಲ್ಲ ಅನಿಸುತ್ತೆ, ನರಸಿಂಹ ಮಾಡಿರೋ ಮೋಸ ಈ ಲೆಟ್ರಲ್ಲಿ ಹೇಗಿದೆ ಅಚ್ಚು ಬರ್ದಾಗಿರುತ್ತೆ. ಇದನ್ನು ತಗೊಂಡೋಗಿ ತೋರಿಸ್ತೀನಿ, ಆವಾಗ ಮುಂದೆ ಏನು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ನನ್ನನ್ನೇ ಈ ಮನೇಲಿ ಇಟ್ಕೊತಾರಾ ಅಥವಾ ನಿನ್ನನ್ನು ಹೊರಗಡೆ ಕಳಿಸ್ತಾರ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸಂಜನಾ, ಬರ್ಲಾ, ಬಾಯ್ ಅಂತ ಹೇಳಿ ಲೆಟರ್ನ ತೊಗೊಂಡು ಇಲ್ಲಿ ಜೈರಾಮ್ ಹತ್ರ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಸಂಜನಾ, ಇದೇನಿದು, ಇವಳ ಉದ್ದೇಶ ಏನು ಮಾಡೋಕ್ಕೊಟ್ಟಿದ್ದಾಳೆ, ಅಲ್ಲ ನಿಜವಾಗ್ಲೂ ಲೆಟರಲ್ಲಿ ಏನಿದೆ, ನರಸಿಂಹ ಏನು ಮೋಸ ಮಾಡಿದ್ದಾನೆ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಸಂಜನಾ ಇಲ್ಲಿ ಕನ್ನಿಕೈಯಿಂದನೇ ಹೋಗ್ತಾರೆ. ಆಗ ಕನ್ನಿಕಾ ಇಲ್ಲಿ ಬಂದುಬಿಟ್ಟು ಜೈರಾಮ್ ಹತ್ರ ಬಂದುಬಿಟ್ಟು, ಅಪ್ಪ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏನೂ ಮಾಡ್ತಾ ಇಲ್ಲ ಮಗಳೇ, ನಾನು ಸುಮ್ಮನೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀನಿ, ಏನಮ್ಮ ವಿಶೇಷ ಅಂತ ಹೇಳ್ತಾರೆ. ಅಯ್ಯೋ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ಏನಮ್ಮ ಅದು ಅಂತ ಇಲ್ಲಿ ನರಸಿಂಹ ಕೇಳ್ತಾರೆ. ನೋಡಿಯಪ್ಪ, ಈ ಲೆಟರ್ನ ನೀವು ಸ್ವಲ್ಪ ಓದಬೇಕಿತ್ತು ಅಂತ ಇಲ್ಲಿ ಕನ್ನಿಕಾ ಹೇಳ್ತಾರೆ. ಆಗ ಸಂಜನಾ ಓಡ್ ಬಂದು ಅಲ್ಲಿ ನಿಂತ್ಕೊತಾರೆ. ಏನಮ್ಮ ಲೆಟ್ರು ಅದು ಅಂತ ಇಲ್ಲಿ ಜೈರಾಮ್ ಕೇಳ್ತಾರೆ. ಅಯ್ಯೋ ಅಪ್ಪ, ಇದು ನೀವು ಓದ್ರೆ ತಾನೇ ಗೊತ್ತಾಗುತ್ತೆ ಅಂತ ಇಲ್ಲಿ ಕನ್ನಿಕಾ ಹೇಳ್ತಾರೆ. ಸರಿ ಕೊಡಮ್ಮ ಅಂತ ಹೇಳಿ ಜೈರಾಮ್ ಇಸ್ಕೊತಾರೆ. ಅಯ್ಯೋ ದೇವ್ರೆ, ಮಾವ ತೊಗೊಂಡ್ಬಿಟ್ರು, ಅದರಲ್ಲಿ ಏನಿದೆ, ನಿಜವಾಗ್ಲೂ ನರಸಿಂಹ ಮೋಸ ಮಾಡಿರುವ ಸುದ್ದಿ ಏನಾದರೂ ಇದೆಯಾ, ಗೊತ್ತಾದರೆ ನನ್ಗೆ ಏನು ಮಾಡಬೇಕು, ಅಯ್ಯೋ ಏನು ಮಾಡೋದ್ಲಿ, ಕನ್ನಿಕಾ ಏನಾದರೂ ಮಾಡಿ ನನ್ನನ್ನು ಈ ಮನೆಯಿಂದ ದೂರ ಮಾಡಿಬಿಟ್ರೆ, ನರಸಿಂಹನಿಂದ ದೂರ ಮಾಡಿಬಿಟ್ರೆ ನಾನು ಏನು ಮಾಡಲಿ ಅಂತ ಸಂಜನಾ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಜೈರಾಮ್ ಲೆಟರ್ನ ಓದೋಕ್ಕೆ ಶುರು ಮಾಡ್ತಾರೆ. ಲೆಟರ್ನ ಓದಿ ಜೈರಾಮ್ ಅಂತೂ ಶಾಕ್ ಆದರೆ ಈ ಕಡೆ ಸಂಜನಾ ಕಡೆ ತಿರುಗಿ ನೋಡ್ತಾರೆ. ಆಗ ಸಂಜನಾ ಕೂಡ ಬೆಚ್ಚಿ ಬೀಳ್ತಾರೆ. ಈ ಕಡೆ ಇಲ್ಲಿ ದೀಪ ಅಂತೂ ಸೌಂದರ್ಯನ್ಗೆ ಆದಷ್ಟು ಬೇಗ ತೊಟ್ಲು ತೂಗ್ತೀನಿ ಅಂತ ಚಾಲೆಂಜ್ ಮಾಡಿರ್ತಾರೆ. ಕೊನೆಗೂ ಇಲ್ಲಿ ಚಿರು ಮತ್ತು ದೀಪ ತೊಟ್ಲು ತೂಗೋ ಸಮಯ ಬಂದೇ ಬರುತ್ತಾ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.